ಬೆಳ್ಳಂಬೆಳಿಗ್ಗೆ ಮನೆಯೊಂದಕ್ಕೆ ನುಗ್ಗಿ ಮನೆಯವರನ್ನ ಕಟ್ ಹಾಕಿ ಲೂಟಿ ಮಾಡಿದ್ದ ರಾಬರಿ ಮಾಡಿದ್ದ ಮೂವರು ಲಾಕ್ ಆಗಿದ್ದಾರೆ. ರೋಚಕ ಕಾರ್ಯಾಚರಣೆ 3 ದಿನದಲ್ಲೇ ಆರೋಪಿಗಳನ್ನ ಬಂಧನ ಮಾಡೋದ್ರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಾಡಹಗಲೇ ಬೆಂಗಳೂರಿನ ಅತ್ಯಂತ ಜನನಿಬಿಡ ಪ್ರದೇಶ ಚಿಕ್ಕಪೇಟೆಯಲ್ಲಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದವರ ಕೈಕಾಲು ಕಟ್ಟಿ ಮನೆಯಿಂದ ದರೋಡೆ ಮಾಡ್ಕೊಂಡು ಹೋಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಅರೆಸ್ಟ್ ಆಗಿದೆ. ಚಾಕು ಗನ್ನೆಲ್ಲ ತೋರಿಸಿ ಬೆದರಿಸಿ ಚಿನ್ನಾಭರಣ ನಗದನ್ನ ದೋಚಿ ಪರಾರಿಯಾಗಿದ್ರು. ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯ ಮುಖಾಂತರ 3 ಆರೋಪಿಗಳನ್ನ ಬೆಳಗಾವಿಯಲ್ಲಿ ಬಂಧಿಸಿದ್ದಾರೆ. ದರೋಡೆಕೋರರ ದೃಶ್ಯ ಅಂದ್ರೆ ದರೋಡೆಕೋರರು ಯಾರು ಅನ್ನೋದನ್ನ ಸಿಸಿಟಿವಿಯಲ್ಲಿ ಅವರ ಚಹರೆಯನ್ನ ಪತ್ತೆ ಮಾಡಿ ಅವರನ್ನ ಬೆಳಗಾವಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. 4 ಜನ ದರೋಡೆಕೋರರು ಓಡಾಡಿರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಒಟ್ಟು 6 ಜನ ಇದ್ದಾರೆ ನೋಡಿ, ಓಡಾಡ್ಕೊಂಡಿದ್ದಾರೆ. ಇವರೇ ಈ ಸಿಸಿಟಿವಿ ದೃಶ್ಯಗಳ ಮುಖಾಂತರ ಪೊಲೀಸರು ಇವರ ಜಾಡನ್ನ ಅರಸಿದ್ರು. ಇವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಎಲ್ಲರೂ ಬೆಳಗಾವಿಯಲ್ಲಿ ಇದ್ದಾರೆ ಅನ್ನೋದನ್ನ ಖಚಿತಪಡಿಸಿಕೊಂಡ್ರು. ಬೆಳಗಾವಿಗೆ ಹೋಗಿ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. 3 ದಿನದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಪೊಲೀಸರು ಕಾರ್ಯತತ್ಪರತೆ ಮೆರೆದಿದ್ದಾರೆ. ರೋಚಕ ಕಾರ್ಯಾಚರಣೆಯನ್ನ ಮಾಡಿ ಚಿಕ್ಕಪೇಟೆಯಲ್ಲಿ ಗನ್ ತೋರಿಸಿ ಚಾಕು ತೋರಿಸಿ ಬೆದರಿಸಿ ದರೋಡೆ ಮಾಡಿದ್ದ ಲೂಟಿಕೋರರು ಅರೆಸ್ಟ್ ಆಗಿದ್ದಾರೆ. ಸಿಟಿ ಮಾರ್ಕೆಟ್ ಪೊಲೀಸರ ಭರ್ಜರಿ ಬೇಟೆ ಇದು. ಬೆಳಗಾವಿಯಲ್ಲಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಮನೆಗೆ ನುಗ್ಗಿ ರಾಬರಿ ಮಾಡಿದ್ರು. RT ಸ್ಟ್ರೀಟ್ನಲ್ಲಿರುವಂಥ ನಾಗರಾಜನ್ ಅವರ ಮನೆಗೆ ನುಗ್ಗಿದ್ರು. ಮನೆಗೆ ನುಗ್ಗಿ ಚಾಕು ಗನ್ ತೋರಿಸಿ ಮನೆಯಲ್ಲಿದ್ದವರನ್ನ ಕೈಕಾಲು ಕಟ್ಟಿ ಅವರ ಕಣ್ಣೆದುರುಗಡೆನೆ ಮನೆಯಲ್ಲಿದ್ದ ನಗದು ಚಿನ್ನ ಎಲ್ಲವನ್ನ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದ ಆಸಾಮಿಗಳು ಬೆಳಗಾವಿಯಲ್ಲಿ ಲಾಕ್ ಆಗಿದ್ದಾರೆ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಹೇಗೆ ನಡೀತು ಈ ಕಾರ್ಯಾಚರಣೆ? ಬೆಳ್ಳಂಬೆಳಗ್ಗೆ ಬಂದಂಥ ಆರೋಪಿಗಳನ್ನ ಬೆಳಗಾವಿಯಲ್ಲಿದ್ದಾರೆ ಅಂತ ಹೇಗೆ ಪತ್ತೆ ಮಾಡಿದ್ರು? ಏನು ಈ ಪ್ರಕರಣದ ಈ ಕ್ಷಣದ ಅಪ್ಡೇಟ್ ವೆಂಕಟೇಶ್? ಪ್ರಣುತ್, ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 3 ದಿನಗಳ ಹಿಂದೆ ಆಡಹಗಲೇ ಮನೆಗೆ ನುಗ್ಗಿದ್ದಂತಹ 5 ಜನ ಹಂತಕರೇನಿದ್ದಾರೆ, ಮನೆ ಮಾಲೀಕರು ಮತ್ತು ಅವರ ಮನೆಯಲ್ಲಿದ್ದಂಥ ಅವರ ತಾಯಿ ಇಬ್ಬರನ್ನು ಕೂಡ ಚಾಕು ಮತ್ತು ಗನ್ ತೋರಿಸಿ ಕೈಕಾಲು ಕಟ್ಟ ಹಾಕಿ ಅವ್ರ ಮನೆಯಲ್ಲಿದ್ದಂತಹ ಬೆಳ್ಳಿ ಚಿನ್ನ ಮತ್ತು ನಗದನ್ನು ದೋಚಿ ಕೂಡ ಪರಾರಿಯಾಗಿದ್ದರು. ಈ ಒಂದು ದೃಶ್ಯಗಳು ಕೂಡ CCTVಯಲ್ಲಿ ಪಕ್ಕದಲ್ಲಿದ್ದಂತಹ ಒಂದು ಅಂಗಡಿಯಲ್ಲಿ ಸೆರೆಯಾಗಿತ್ತು. ಆ CCTVಯಲ್ಲಿ ಅದರ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ಮುಂದಾದಂತಹ ಪೊಲೀಸರಿಗೆ ಆರೋಪಿಗಳ ಜಾಡನ್ನು ಹಿಟ್ಟು ಹೊರಟಂಥ ಸಂದರ್ಭದಲ್ಲಿ ಅವರು ಬೆಳಗಾವಿಯಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗುತ್ತೆ. ಸೊ ತಕ್ಷಣ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಕೂಡ 3 ಜನ ಆರೋಪಿಗಳನ್ನು ಬಂಧನ ಮಾಡ್ತಾರೆ. ಅವರು ಏನು ಒಂದು ಮೊಬೈಲನ್ನು ಬಳಸ್ತಾ ಇದ್ರು, ಆ ಆಧಾರದ ಮೇಲೆ ಟವರ್ ಲೊಕೇಶನ್ ಆಧಾರದ ಮೇಲೆ ಆ 3 ಜನ ಆರೋಪಿಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಸದ್ಯ 3 ಜನ ಆರೋಪಿಗಳನ್ನು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ದಾರೆ. ಜೊತೆಗೆ ಈ ಹಿಂದೆ ಏನಾದರೂ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರೆ ಅಥವಾ ಇದೇ ಮೊದಲ ಅನ್ನೋದ್ರು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಅಲ್ಲದೆ ಈ ಒಂದು ಮನೆ ಏನು ದರೋಡೆಗೆ ಒಳಗಾಗಿತ್ತು, ಆ ಮನೆ ಪಕ್ಕದಲ್ಲೇ ಇದ್ದಂಥ ಒಂದು ಕಿರಾಣಿ ಅಂಗಡಿ ಏನಿತ್ತು, ಅದರಲ್ಲೇ ಕಳೆದ 20 ದಿನಗಳ ಹಿಂದೆ ಕೂಡ ಮಧ್ಯಾಹ್ನವೇ ಅಂಗಡಿಗೆ ನುಗ್ಗಿ ಅಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿದ್ದಂಥ ಹಣ ಮತ್ತು ಕೆಲವು ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಅಂದರೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಜನ ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಿರ್ತಾರೆ, ಜೊತೆಗೆ ತುಂಬ ಜನ ಓಡಾಡ್ತಾ ಇರ್ತಾರೆ ಬಿಸ್ನೆಸ್ ಏರಿಯಾ ಆಗಿರೋದ್ರಿಂದಾಗಿ. ಸೊ ಇಂಥ ಸಂದರ್ಭದಲ್ಲೇ ಮನೆಗೆ ನುಗ್ಗಿ ಈ ರೀತಿಯಾಗಿ ಹಲ್ಲೆಯನ್ನು ಮಾಡ್ತಾರೆ ಅಂದರೆ ಇವರು ಎಷ್ಟರ ಮಟ್ಟಿಗೆ ಒಂದು ಪೊಲೀಸರು ಅಥವಾ ಏನೋ ಒಂದು ಕಾನೂನು ಬಗ್ಗೆ ಗೌರವ ಇಲ್ಲ ಅಥವಾ ಭಯ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ರಾಜ್ಯದವರ ಅಥವಾ ಹೊರ ರಾಜ್ಯದವರ ಅನ್ನೋದು ಕೂಡ ಗೊತ್ತಾಗಬೇಕು. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೊ ಇವರು ಉತ್ತರ ಭಾರತದ ಮೂಲದವರು ಅಂತ ಹೇಳಿ ತಿಳಿದು ಬರ್ತಾ ಇರುವಂಥದ್ದು ಸದ್ಯಕ್ಕೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 3 ಜನ ಆರೋಪಿಗಳ ಅಥವಾ ಇವರ ಜೊತೆ ಬೇರೆ ಯಾರಾದರೂ ಇದ್ರಾ, ಸ್ಥಳೀಯವಾಗಿ ಏನಾದರೂ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ರ ಅಂದರೆ ಇವರ ಮನೆಯಲ್ಲಿ ಈ ರೀತಿಯಾದಂಥ ನಗದು ಇರಬಹುದು ಮತ್ತು ಮನೆಯಲ್ಲಿ ಯಾರೇ ಇರ್ತಾರೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಪ್ರಣೋದ್, ಸದ್ಯಕ್ಕೆ ಪೊಲೀಸರ ಈ ಒಂದು ಕಾರ್ಯಾಚರಣೆಗೆ ಕೂಡ ಸ್ಥಳೀಯರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಣೋದ್, ಥ್ಯಾಂಕ್ ಯು ಮಾಹಿತಿಗೆ ವೆಂಕಟೇಶ್. ರಾಬರ್ಸ್ ಅವರು ನಮ್ಮ ಮನೆಗೆ ನುಗ್ಗಿ ನೈಫ್ ಇತ್ತು ಅವ್ರ ಹತ್ರ, 2 ನೈಫ್ ಇತ್ತು, 2 ಗನ್ ಥರ ಇತ್ತು. ಅದೇನು ಫೇಕ್ ಇರ್ಬೋದು ನನ್ನ ಪ್ರಕಾರ. ಮತ್ತು ಕೈ ಎಲ್ಲ ಕಟ್ಟಿ ಏನೇನಿದೆ ತಕ್ಕೊಡಿ ಅಂತಿದ್ರು. ಸುಮಾರು ಎಷ್ಟು ಜನ ಇದ್ರು? ಎಷ್ಟು ಗಂಟೆಗೆ ಬಂದಿದ್ರು? 4-5 ಜನ ಇದ್ರು. ನೋಡಕ್ಕೆ ಯಾವ ತರ ಇದ್ರು ಅವರೆಲ್ಲ? ನೋಡಕ್ಕೆ ಅಷ್ಟೊಂದು ಮುಖಕ್ಕೆ ಮಾಸ್ಕ್ ಹಾಕಿದ್ರು ಅಥವಾ ನಾರ್ಮಲ್? ಅದು ನಾರ್ಮಲ್ ಇದ್ರು. ಯಾವುದೇ ಭಯ ಏನಿಲ್ಲ, ಹಂಗೆ ಬಂದಿದ್ರು? ಭಯ ಏನಿಲ್ಲ, ಹಂಗೆ ಬಂದಿದ್ರು. ಎಷ್ಟು ಜನ ಬಂದಿದ್ರು ಸರ್? 4-5 ಜನ ಇದ್ರು. ಎಷ್ಟು ಗಂಟೆಗೆ ಆಯ್ತು ಇದೆಲ್ಲ? ಇದು 3:30 4 ಗಂಟೆ ಅದು. 4 o'clock ಅಂತ ಹೇಳಿದ್ರು. ಏನಿಲ್ಲ ಸರ್, ಹಂಗೆ ನುಗ್ಬಿಟ್ಟು ಏನಿದೆ ಬಿಚ್ಕೊಡಿ ಎಲ್ಲ ತಕ್ಕೊಡಿ ಅಂತ ಹೇಳ್ತಿದ್ರು. ಯಾವ ಭಾಷೆ ಮಾತಾಡ್ತಿದ್ರು? ಅವ್ರು ಹಿಂದಿಯಲ್ಲೇ ಮಾತಾಡ್ತಿದ್ರು. ನೀವು ಎಷ್ಟು ಜನ ಇದ್ರಿ? ಆ ಸಿಚುವೇಶನ್ ಹೇಗಿತ್ತು ಅಂತ? ಸಿಚುವೇಶನ್ ನಾವು ಪ್ಯಾನಿಕ್ ಆಗಿಬಿಟ್ವಿ ಸರ್ ಆ ಟೈಮಲ್ಲಿ. ಅವ್ರ ಹತ್ರ ನೈಫ್ ನೋಡಿ ಮತ್ತೆ ಗನ್ ನೋಡಿ ನಾವು ಪ್ಯಾನಿಕ್ ಆಗಿಬಿಟ್ವಿ. ಆಮೇಲೆ ಏನು ಮಾಡಿದ್ರು ಸರ್ ಮನೇಲಿ? ಮನೇಲಿ ಅಮ್ಮ ಅವರು ಏನು ಮಾಲೆ ಎಲ್ಲ ಇತ್ತು ಅದೆಲ್ಲ ಬಿಚ್ಕೊಟ್ಬಿಟ್ರು ಅವರು.
ಎಲ್ಲ ಹುಡುಕಿ ಎಲ್ಲ ಮಾಡಿದ್ರು. ಒಂದು ಕ್ಯಾಶ್ ಸಿಕ್ತು ಅವ್ರಿಗೆ.